ನೆನಪಿಟ್ಕೋಬೇಕು. ಹೋಗು ಮುಂದೆ ಏಸ್ ಕತೆ ಹೇಳಿದ್ರಜ್ಜ ಅವರು ಅಂತಂದ್ರೆ ಒಬ್ಬರಿಗೊಬ್ರು ಮಾತಾಡ್ಕೊತ ಹೋಗು, ನೀವು ತಿಳ್ಕೋಬೇಕು. ಆ ಮೀನ ಏನ್ ಮಾಡಿತ್ತು ಅಂದ್ರೆ ಮರಿ ಹಾಕಿ, ಆ ಮರಿ 10 ಮರಿಗಳು ತಾಯಿ ಮೀನ ಹರಿದಿತ್ತು. ತೆಳ್ಳ ನೀರು, ಹೊಸ ನೀರು, ಸಂತೋಷ ಆಗಿ ಆ ಮರಿಗಳನ್ನ ಕರ್ಕೊಂಡೆ ಹಿಂಗ 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 ಆ ನೀರಿನೊಳಗೆ ಆಟ ಆಡುವಾಗೆ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿದ್ರು, ಜನ ನೆಲ್ಲ ಹಚ್ಚಬೇಕು, ಅಗಲಕೆರೆ, ಶಿವಪುರ, ಶಾನಾಪುರ, ಗಂಗಾವತಿ ತಕ್ಕ ನೆಲ್ಲ ಹಚ್ಚಬೇಕು, ಇನ್ನು ಡ್ಯಾಮ್ ಓಪನ್ ಮಾಡ್ರಿ, ನೀರು ಬಿಡ್ರಿ ಅಂತ ಆರ್ಡರ್ ಆಗ್ತದೆ. ಇದು ಈ ಲೆಟರ್ ಮೇಲಿಗೆ ಬಂದತ್ತೆ, ಯಾರಿಗೆ ಬಂದತ್ತೆ? ಕಾರ್ಪೊರೇಷನ್ ಬಂದ. ಅವ್ ಎಂಜಿನಿಯರ್ಸ್ ಬಂದ, ಬಾಗಿನ ಹಚ್ಚಿದ್ರು, ಹೂವ, ಹಣ್ಣ, ಅನ್ನ ಎಲ್ಲ ಹಾಕಿ ಗಂಗಾ ಪೂಜೆ ಮಾಡಿ ಇಂಥ ಮಹಾನುಭಾವರ ಕಡೆಯಿಂದ ಹಿಂಗ್ ಮಾಡಿ ಹಾಕಿದ್ರು. ಹಾಕಿದ್ದ ಅನ್ನದ ಅಗಲಗಳನ್ನ ತಾಯಿ ಮೀನ ಮಕ್ಕಳ ಕರ್ಕೊಂಡು ತಿನ್ಬೇಕು ಅನ್ನೋದಕ್ಕೆ ಡ್ಯಾಮೇಜ್. ಅದೇನ್ ಮಾಡಕತ್ತಿತ್ತು? ಅದ ಅನ್ನದ ಪ್ರಸಾದ, ಕರ್ಚಿಕಾಯಿ, ಅನ್ನ, ಕಡ್ಲಿಬೇಳೆ ಹಿಂಗ್ ಮಾಡಿ ನೀರ ಸುರಿಬೇಕು ಅನ್ನೋದಕ್ಕೆ ಆ ತಾಯಿ ಮೀನು ಮಕ್ಕಳಿಗೆ ಅಲ್ಲಿ ಆಹಾರ ಬಂತು ತಿನ್ರಿ ಅನ್ನೋದಕ್ಕೆ ಮಕ್ಕಳಿಗೆ ಬಾಯಿ ಹಾಕೋದಕ್ಕೆ ಡ್ಯಾಮೇಜ್. ಸಂದದ ನೀರು ಅದ್ರ ಕೂಡ ಯಾರಾದ್ರೂ ತಾಯಿ ಮೀನಿಯಲ್ಲಿ ಹೋತು, ಮರಿ ಮೀನಿಯಲ್ಲಿ ಹೋತು. ಯಾರು ವೇಗವಾಗಿ ಹರಿಯುವಂತಹ ನೀರು, 2 ಕೆನಲ್ಗಳು ಧೂಳು ಎದ್ದಂಗೆ ಎದ್ದು ಬಿಡುತ್ತು ನೀರು. ಏನು ಅಲ್ಲಿ ಯಾರಿಗಾರ ಅಪ್ಪಿಕೊಂಡು ಯಾರಿಗಾರ ಒಬ್ಬರಿಗೊಬ್ಬರು ಹೆಣ್ಣು ಸಹಾಯ ಮಾಡೋದು ಐತೇನಲ್ಲಿ? ಅಷ್ಟು ವೇಗವಾದ ನೀರಾಗಿ ಯಾರು ಬದುಕಾಗತ್ತೇನಲ್ಲಿ? ಆ ಸಣ್ಣ ಮೀನುಗಳು, ಪಾಪ ಸಣ್ಣ ಮೀನುಗಳು ತತ್ಕ್ಷಣದಲ್ಲಿ ತಾಯಿ ಇಲ್ಲ. ಒಂದು ಕ್ಷಣದ ಹಿಂದೆ ಅನ್ನ ಕಡ್ಲಿ ಬೆಳೆ ತಿನ್ನಬೇಕು. ಈ ಕ್ಷಣದಲ್ಲಿ ತಾಯಿ ಇಲ್ಲ, ಅನ್ನ ಇಲ್ಲ, ಎಲ್ಲೋ ಹೋತು. ಕಣ್ಣು ಮುಚ್ಚಿ ಕಣ್ಣು ತೆಗುವುದರೊಳಗೆ ಬರುಕಪ್ಪ ಅವರು ಸ್ಟಾರ್ಟ್ ನೀರು. ತಾಯಿ ಮೀನು ಮಕ್ಕಳನ್ನು ಕರೆಯಿತು. ಒಂದು ದಂಡೆಗೆ ಬಂತು. ಒಂದು ದಂಡೆಗೆ ಬಂದು ಯಾವುದೋ ಒಂದು ಮಣ್ಣಿನ ದಿನ್ನೆಯಲ್ಲಿ ಅದು ಹಾಗ ಮಣ್ಣಿನ ಸಮೀಪದಲ್ಲಿ ನಿಂತುಕೊಂಡು ಯೋಚನೆ ಮಾಡಿತು, ಮಗನೇ, ಜನ್ಮಾಂತರದಲ್ಲಿ ಪರಮಾತ್ಮನ ಕೃಪೆಯಿಂದ ನಿಮಗೆ ಜನ್ಮ ಕೊಟ್ಟೆ. ಯಾವುದೋ ಕ್ಷಣದಲ್ಲಿ ಅನ್ನ ಅನುಕೂಲತೆಗಳ ಆಕು ಅಂತ ನಿಮ್ಮನ್ನ ಕರ್ಕೊಂಡು ಅಪ್ಪಿಕೊಂಡು ಬದುಕಬೇಕನ್ನೋದ್ರೊಳಗಾಗಿ ವಿಧಿತನ ಅಟ್ಟಹಾಸವನ್ನು ಮರೆದು ಕರ್ಕೊಂಡು ಹೋತು. ಎಲ್ಲಾದರೂ ಹೇಗಾದರೂ ಇರು, ಏನಾದರೂ ಮಾಡು, ನೀನು ಸುಖವಾಗಿ ಇರು ಅಂತ ತಿಳಿದುಕೊಂಡೆ ಇಲ್ಲಿ ಕೂತ್ಕೊಂಡ ಆಶೀರ್ವಾದ ಮಾಡಿತು. ಆ ಆಶೀರ್ವಾದದ ತರಂಗ ಆ ಮೀನು ಕೂಡ ಹೋತು. ಅಲ್ಲಿ ಈಸುವಂತಹ ಮೀನುಗಳಿಗೆ ಅದು ಕಿವಿಯ ಮೂಲಕ ಹೋತ್ರ ಹೃದಯಕ್ಕೆ ಹೋತು. ಅವಕ್ಕೆ ಓಬ್ಬಂತೇಳಿ ಹೊಟ್ಟೆ ತುಂಬಿಟ್ಟಿತ್ತು. ಕಥೆ ಎಲ್ಲಿ ತಾಯಿ ಮೀನ, ಎಲ್ಲಿ ಮರಿ ಮೀನ, ಒಂದಕ್ಕೊಂದು ಯಾವುದೋ ಸಂಬಂಧ ಇಲ್ಲದೆ ಎಲ್ಲೋ ಇದ್ರೂ ಕೂಡ ನೀ ಎಲ್ಲಾದರೂ ಇರು, ಹೇಗಾದರೂ ಇರು, ಏನಾದರೂ ಮಾಡಿ ಸುಖವಾಗಿರು ನನ್ನ ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡಿದ ತಾಯಿಯ ಆಶೀರ್ವಾದ ಎಲ್ಲೋ ಇದ್ದಂತಹ ಆ ಮರಿಗಳಿಗೆ ಹೇಗೆ ಹೊಟ್ಟುಂಟೋ ಹಾಗೆ ಕೊಪ್ಪಳದ ಗದ್ದುಗೆ ಪಕ್ಕದಲ್ಲಿ ಕುಳಿತುಕೊಂಡು ದುಡಿಸಿದ್ದಪ್ಪ, ಎಲ್ಲಾದರೂ ಇರಿ, ಹೇಗಾದರೂ ಇರಿ, ನೀವು ಚೆನ್ನಾಗಿರಿ ಅಂತ ಮಾಡಿದ ಆಶೀರ್ವಾದ ಇವತ್ತು ಬೇಸಿಗೆ. ಗುರು ಶಿಷ್ಯರ ಬಾಂಧವ್ಯದಲ್ಲಿ ಪತ್ರ ವ್ಯವಹಾರ ಇಲ್ಲ. ಗುರು ಶಿಷ್ಯರ ಬಾಂಧವ್ಯದಲ್ಲಿ ಕಪ್ಪು ಕಾಣಿಕೆಗಳ ಅಡಚಣೆಗಳಿಲ್ಲ. ಗುರು ಶಿಷ್ಯರ ಏನಾದ್ರು ಮೀನಿಗೆ ಆ ಮಕ್ಕಳಿಗೆ ಏನಾದ್ರು ಲೆಟರ್ ಕೊಟ್ಟವೇನ್ರಿ? ಏನ್ ಸರ್, ಏನ್ರಿ ಹೀಗೆ ಆಗಸ್ಟ್ 15ಕ್ಕೆ ಭಾರಿ ಪ್ರಮಾಣದ ಮಳೆಯಾಗಿ ಆ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರೋದ್ರಿಂದ ನನ್ನ ಮಕ್ಕಳೆಲ್ಲೋ ನಾನೆಲ್ಲೋ ಈ ಡ್ಯಾಮಿನ ನೀರು ಹೆಚ್ಚಾದಾಗ ಮನೆ ಮಠಗಳು ಮುಳುಗಿದಾಗ ತಹಶೀಲ್ದಾರ್ನಂತೆಲ್ಲ ಲೆಟರ್ ಕೊಡ್ತೇವೆ. ನಮ್ಗೆಲ್ಲ ಹಿಂಗೆ ನೀರು ಬಿಟ್ಬಿಟ್ರಿ, ನಮ್ಗೆಲ್ಲ ಹಿಂಗೆ ಬೆಳೆ ಹೋಗ್ಬಿಡ್ತು ಅಂತ ಲೆಟರ್ ಕೊಡ್ತೀವಿ. ಹಾಗೇನೋ ಲೆಟರ್ ಕೊಟ್ಟಿದ್ದಾವ. ಏನು ಇಲ್ಲಿ ಯಾವುದೇ ಪತ್ರ ವ್ಯವಹಾರ ಇಲ್ಲ, ಇಲ್ಲಿ ಕೊಡ್ಕೊಳ್ಳುವಂತ ಯಾವುದೇ ಕ್ರಿಯೆಗಳಿಲ್ಲ. ಇಲ್ಲಿ ಏನಾದ್ರೂ ಇದ್ರೆ ಕೇವಲ ಆಶೀರ್ವಾದ, ಸ್ಮರಣ ರೂಪವಾದ ಸಂಕಲ್ಪವೇ ಸಕಲ ಭಕ್ತೋದ್ಧಾರಕ್ಕೆ ಬೀಜವಲ್ಲದೆ ಇಲ್ಲಿ ಪತ್ರ ವ್ಯವಹಾರಗಳ ಒಪ್ಪತ್ತು ಕೂಡ ಇಲ್ಲ. ಇದು ಪರಮಾತ್ಮನ ಆಶೀರ್ವಾದ. ಒಳ್ಳೆ LIC ಆಫೀಸ್, ದೊಡ್ಡ ಆಫೀಸ್, ಸೆಂಟ್ರಲೈಸ್ ಆಫೀಸ್, ಸಿಕ್ಕಾಪಟ್ಟಿ ಅಲ್ಲಿ ಜನ ಕೆಲಸ ಮಾಡ್ತಿತ್ತು. ಕೆಲಸ ಮಾಡುವಂತ ಸಂದರ್ಭದೊಳಗೆ ಅಲ್ಲಿ ಒಂದು ಏನಾಯ್ತು, ಯಾವುದೋ ಮೂಳೆಗಿದ್ದೆ, ಎಲ್ಲೋ ಒಂದಿಷ್ಟು ಪೇಪರ್ ದಂಡೆಗಿದ್ದೆ, ಒಂದು ನಾಗ ಹಾಳು ಬಂದೆ, ಬಡ ಹಿಂಗೆಲ್ಲ ಟೇಬಲ್ ಮುಂದೆ ಓಡಾಡಿ ಒಳಗೆ ಹೋಗಿ ಎಲ್ಲೋ ಒಂದು ಕಡತದೊಳಗೆ ಹೋಗ್ಕೊಂಡ್ರಿ. ಹಾವು ಬಂದು ಹೋಗ್ಕೊತ್ತು. ಎಲ್ಲೇ
ಎಲ್ಲಮ್ಮ ಚಪ್ಪಾಳೆ ಹಾಕ ಅವನಾರ ನೋಡಿ ಮಾತಾಡೋಕೆ ಕಲಿಯಪ್ಪ. ದೊಡ್ಡ ಆಫೀಸ್ ಸಿಕ್ಕಾಪಟ್ಟೆ ಜನ, ಒಂದೊಂದು ಫೂಟ್ ಒಂದೊಂದು ಫೈಲ್ ಇತ್ತು, ಅಲ್ಲೆಲ್ಲ ಸಿಕ್ಕೊಂಡ್ಬಿಟ್ಟಿತ್ತು. ಸಿಕ್ಕೊಂಡ್ ಕೂಡ ಹಾವು ಹಾಲ್ಕೊಳ್ಳಿ ಎಲ್ಲರೂ ಹಾವು 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 ಸಿಗದೆ ಎಲ್ಲರೂ ಹೊರವಾದ್ರು. ಯಾರೋ ಒಬ್ಬ ಆ ಕಡೆ ತಹಶೀಲ್ದಾರ್ ಜೀಪ್ ಬಂತು. ಏನದು ಯಾಕೆ ಓಡಾಡ್ತೀರಿ ಜನ ಯಾಕೆ ಓಡಿರಿ? ಸರ್ ಇಲ್ಲ ಎಲೆಕ್ಷನ್ ಆಫೀಸ್ನ ಹಾವು ಹೋಗ್ತೈತಿ ಅಂದ್ಕೂಡ ಹಾವು ಕಡಿದ ಕೂಡಲೇ 70,000 ರೂಪಾಯಿ ಕೊಡ್ಬೇಕು, ನೀವು ಹಾವು ಬಂದು ಹಿಂಗ್ಯಾಕೆ ಬಡದಾಡ್ತೀರಿ ಅಂತ ಅವ್ರ ಅಂದ್ಕೂಡ ಅವ್ರು ಇಲ್ಲ ಸರ್ ಬಹಳ ತ್ರಾಸ ಆಗೈತಿ, ಏನಾದ್ರು ಮಾಡಿ ಹಾವು ಹೊರಗೆ ಹಾಕ್ಬೇಕು ಅಂದ್ಕೂಡ ತಹಶೀಲ್ದಾರ್ ಮುಗಿಲ್ದಾಗಿದ್ದಂತ ಒಬ್ಬರು ತಲಾಟಿನ ಕೇಳಿ ಹಳ್ಳಿಯಾಗ ಯಾರು ಹಾವು ಹಿಡಿ ಅವ್ರಿಗೆ ಗೊತ್ತದ ರಂಜನಿಗನ್ನ ಒಬ್ಬ ಮುದುಕದ ನೀವು ಬಾಗಲಕೋಟೆ ಕಡೆ ಅವ್ನು ಹಾವು ಹುಡುತಾನೆ ಕರ್ಸವನಿಲ್ಲ ಗಾಡಿ ಕೊಟ್ಟು ತಹಶೀಲ್ದಾರ್ ಬಾ ಅಂತ ಅಂದ್ಕೊಳ್ಳಿ ಆ ಮುದುಕ್ ಬರ್ತಾರೆ. ಆ ಮುದುಕ್ ಬಂದ್ ಏನತ್ರಿ ಹಾವು ಹೋಗಿತ್ತೊಳಗೆ ಹಾವು ಹಿಡಪ ಎಲ್ಲ ಮಂದಿ ಹೊರಗೆ ನಿಂತೈತಿ ಆಫೀಸ್ ಟೈಮ್ ಹೋಗಿ ಒಳಗೆ ಅಂತ ಆ ಮೇಲಕ್ಕೆ ಒಳಗಾಳ ಒಂದ್ ಸಣ್ಣ ಪುಂಗಿ ತಂದಿದ್ದು ಹಿಂಗೆ ಬಾರಿಸಿದ ಆ ಪತ್ರದಾಗಿದ್ದ ಹಾವ ಮೆಲ್ಲಕ್ಕೆ ಹೊರಗೆ ಬಂದು ಹಿಂಗೆ ಆಡಾಕತ್ತಿ ಬದಗಿನ ಬುಟ್ಟ್ಯಾಗ ಹಾಕಿ ಹಿಂಗೆ ಹಿಡ್ಕೊಂಡೆ ಆ ಬುಟ್ಟಿ ಬಗಲಾಗಿ ಹಿಡ್ಕೊಂಡ್ ಬಂದನೆ ಸರ್ ಒಳಗೆ ಹೋಗುತ್ತೆ ಒಳಗೋರಂತ ಎಲ್ಲ ಮಂದಿ ಒಳಗೆ ಹೋಗ್. ಆ ತಹಶೀಲ್ದಾರ್ ಏನಂದ ಏನಪ್ಪಾ ಬಹಳ ಚಲೋ ಆತ್ ಮುದುಕ ವಯಸ್ಸು ಬಹಳ ಆಗೈತಿ ನಿನಗೆ ಅಡಗೂರಿಂದ ಬಂದು ನಮ್ ಕರೆಗೆ ಹೋಗೊಟ್ಟು ಬಂದು ಹಾವು ಹಿಡ್ಕೊಂಡಿಪ್ಪ ಬಹಳ ಸಂತೋಷ ಆತು ನಿನಗೊಂದು ಶಾಲ್ ಒದಿಸ್ತೇನೆ. ಶಾಲ್ ಪಾಗಿ ಏನ್ ಬ್ಯಾಡ್ರಿ ಸಾಹೇಬ್ರೆ ಮುದುಕಾಗಿ ನೀ ಹಾವು ಹಿಡುವುದು ಹೋಗಿ ಮೊದಲನೇ ನೀವೊಂದು ಕಣ್ ಕಾಣೋದು ಮನೆಗೆ ಹೆಂಡ್ರ ಮಕ್ಕಳು ಒಗತ್ತಿಲ್ಲ ನನಗೊಂದು ಆಶಾಸನ ಕೊಡ್ತಾರಲ್ರಿ ಹಂಗೇನೋ ನೀವು ತಹಶೀಲ್ದಾರ್ ಅದೀರಿ ತಿಂಗಳ 1,000 ರೂಪಾಯಿ ಬರುವಂಗ ನನಗೆ ಏನಾರ ಮಾಡ್ತೀರಿ ಏನೋ ಅಂತ ಆ ಮುದುಕ್ ತಹಶೀಲ್ದಾರ್ ಆಗತ್ತೆ. ಆ ತಹಶೀಲ್ದಾರ್ ಏನಂತ ಏನ್ ಅಡ್ಡಿಯಲ್ಲಿ ನೀವು ಬಿಡುದು ಬರೋಬ್ಬರೈತಿ ನೀ ನನ್ನ ಆಫೀಸಿಗೆ ಬಂದ್ ಕ್ಯಾಶೆ ನೀನು ನನಗೊಂದು ಲೆಟರ್ ಕೊಡು ನಾ ಸ್ಯಾಂಕ್ಷನ್ ಮಾಡಿ DC ಕಳಿಸ್ತಾನು ಅವ್ನು ಮಿನಿಸ್ಟ್ರಿಗೆ ಕಳಿಸ್ತಾನ ಅವ್ನು ಸಹಿ ಮಾಡಿ ಬರ್ತಪ್ಪ ಅಂತಂದ್ರೆ ನಿನಗೆ ಅದು ಮಾಶಾಸನ ಆಗ್ತತಿ ಅಂತ ತಹಶೀಲ್ದಾರ್ ಹಂಗಾದ್ರೆ ತಡಲಿ ಸರ್ ಅಂತ ಹೇಳಿ ಆ ಹಾವಿನ ಬುಟ್ಟಿ ತಗೊಂಡು ಹೋಗಿ ಮಾತವ ಆಫೀಸ್ನ ಬಿಟ್ಟು ಮತ್ ಹೋಗಿ ಆಫೀಸ್ನ ಬಿಟ್ಟು ತಮ್ಮ ಅದಾಗಿ ಬಿಟ್ಟು ಅನ್ನಾಗ ಬಿಟ್ಟು ಈಗಿಲ್ರಿ ನೀವು ಲೆಟರ್ ಕೊಡ್ರಿ ನೀವು ನನಗೆ ಲೆಟರ್ ಕೊಡ್ರಿ ಇದು ನನಗೆ ಕಳಿಸಿದವನು ಅಂತ ನಾ ಕೊಡ್ತಾನೆ ಅವ ಅಕಸ್ಮಾತ್ ಹಿಡಿ ಅಂತ ನನಗೆ ಬರೆದು ಕೊಟ್ರೆ ನಾವಲ್ಲಿ ಹಿಡುತ್ತಾನು ಅಲ್ಲಿ ತಕ್ಕ ಹೊಡ್ಕೋರೆ ಯಾರು ಲೆಟರ್ ಕೊಡ ಗುರುಕರುಣೆ ಮುಂದೆ ಪತ್ರ ವ್ಯವಹಾರಗಳಿಲ್ಲ. ಗುರುಕರುಣೆ ಮೇಲೆ ಏನಾದ್ರೂ ಪತ್ರ ಬರುತ್ತಿದ್ರೆ ಅಂತಃಕರಣವೇ ಪತ್ರ, ನಿಜ ಭಕ್ತಿಯೇ ಪೆನ್ನು. ಜಪಾಗರದಂತಹ ಶಿವಶಾಂತರಪ್ಪಂದಳಿ ಪವಿತ್ರ ಭೂಮಿಯಲ್ಲಿ ಪಾಲ್ಗೊಂಡಿಟ್ಟಿದ್ದಾರೆ. ನೀವು ಮಾಡಬೇಕಾದದ್ದು ಏನಿಲ್ಲ, ವಸೀಲೆ ಇಲ್ಲ, ಇಲ್ಲಿ ಯಾವುದೂ ವಸೀಲೆ ಇಲ್ಲ. ಬೆಳಗಾಗಿ ಹೇಳೋದು, ಒಂದು ಬಕೆಟ್ ನೀರು ಸ್ನಾನ ಮಾಡ್ಕೊಳ್ಳೋದು, ಕೆಲಸ ಮಾಡಿಕೊಂಡೆ ಮೆಲ್ಲಗೆ ಬಂದೆ ಅವರ ಪಾದಕ್ಕೊಂದು ನಮಸ್ಕಾರ ಮಾಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಈ ಪ್ರಕ್ಷೈತೆ ನಾನು ಏನು ನೋಟಂ ಬೆಳ್ಳಂ ಬಂಗಾರಂ ಅಂದಿಲ್ಲ. ಬಹಳ ಮಂದಿ ಸ್ವಾಮಿಗಳಿಗೆ ನೋಟಂ ಬೆಳ್ಳಂ ಬಂಗಾರಂ ಚಲೋದೊಂದು ಎಂಬಾಸಡರ್ ಕಾರಂ ಅವನು ತಗೊಂಡು ಬಂದ್ರೆ ಬಾ ಭಕ್ತಂ ಇಲ್ಲಂದ್ರೆ ನಡಿ ಭಕ್ತಂ ಈ ಕಾಡಿ ಚಲೋ ಆದ್ರೆ ಶಾಸ್ತ್ರ ಹೇಳದಂದ್ರೆ ಪತ್ರಂ ಪುಷ್ಪಂ ಸುಮ್ಮನೆ ಬರುವಾಗ ದಾರಿಯೊಳಗೆ ಯಾವುದಾದ್ರೂ ಒಂದು ಚಲೋ ಮೂರೇ ದೂರ ಅದೊಂದು ಇತ್ತು ಒಂದು ಪತ್ರಿಕವ ಒಂದು ಸುಮ್ಮನೆ ಒಂದು ಸಣ್ಣ ಹುಟ್ಟುವ ಏನು ಬೇಡ ಒಂದು ತನ್ನ ಒಳ್ಳೆ ನೀರ್ತುವ ಏನು ಬೇಡ ಅಕಸ್ಮಾತ್ ಸ್ವಚ್ಛ ಹಿಂಡಿದ ಹಾಲಿದ್ರೆ ಒಂದು ಹೊಟ್ಟೆ ಹಾಲು ತಗೊಂಡು ಬಂದು ನಮಸ್ಕಾರ ಮಾಡಿ ಯಪ್ಪ ನಾನೊಬ್ಬ ರೈತ, ನಾನೊಬ್ಬ ಉದ್ಯೋಗಸ್ಥ, ನಾನೊಬ್ಬ ಗೃಹಸ್ಥ, ನನಗೆ ಆಶೀರ್ವಾದ ನನ್ನ ತಂದೆ ಅಂತ ಇಷ್ಟು ಹೇಳಿ ಹೋಗಿಬಿಟ್ರೆ ಸಾಕು. ನಿಮ್ಮ ಭಕ್ತಿ ಪತ್ರ ವ್ಯವಹಾರದ ವ್ಯವಸ್ಥೆ ಇಲ್ಲಿಲ್ಲ. ಅಂತ ಒಂದು ಕರಾರು ಮಾಡ್ಯಾರ. ನನಗೆ 15 ನಿಮಿಷ ಮಾತ್ರ ಮಾತಾಡ್ಬೇಕು, ಇಲ್ಲ ಮೇಲೆ ದವಾಖಾನೆಗೆ ಹಾಕ್ಬೇಕಂತ. ಮುಂದಿನ ವರ್ಷ ಶ್ರಾವಣಕ್ಕೆ ಬರ್ತೇನೆ ನಾನು. ಶ್ರಾವಣ ಒಳಗೆ 30 ದಿನದ ವಿಶುದ್ಧೇಶ್ವರ ಪುರಾಣವನ್ನೇ ಈ ಗ್ರಾಮದಲ್ಲಿ ನಡೆಸಬೇಕು. ಈ ಗ್ರಾಮದಲ್ಲಿ ಸದಾ ಕಾಲದವರೆಗೆ ವಿಶುದ್ಧತೆ ಈ ಗ್ರಾಮದಲ್ಲಿ ಸದಾ ಕಾಲ ಅನ್ನದ ದಾಸೋಹ ಮಾಡುತ್ತಿರಬೇಕು. ಈ ಗ್ರಾಮದಲ್ಲಿ ಸಾಕಷ್ಟು ಸುರಕ್ಷಿತವಾಗಿ ಸರ್ವರು ಸಂತೋಷವಾಗಿ ಮಕ್ಕಳು ಮರಿಗಳೊಂದಿಗೆ ಬಂದವರಿಗೆ ದಾನ ದಾಸೋಹವನ್ನು ಕೊಟ್ಟಂತ ಪುಣ್ಯ ಕೀರ್ತಿ ಈ ಗ್ರಾಮ ಆಗಲಿ ಅಂತ ತಿಳಿದು ನಾನು ಸರ್ವರಲ್ಲಿಯೂ ಮತ್ತೊಮ್ಮೆ ನಮಸ್ಕಾರ.